ಬಹಳಷ್ಟು ಮಂದಿ ಡಿಗ್ರಿ ಇದ್ದವ್ರು ನೆನೆಸಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಗಳಿಸಿದವ್ರು ನೆನೆಸಂಗಿಲ್ಲ. ಆದ್ರೆ ದಯವಿಟ್ಟು ನೋಡ್ರಿ, ಯಾರ್ಯಾರು ನೆನೆಸ್ತೀರಿ ಅವ್ರು ಯಾರು ರೊಕ್ಕದವರಲ್ಲ. ಬಹಳ ಮಜಾ ಅದ ಇದು. ರೊಕ್ಕದಿಂದ ಓಡದಂಥ ನೊಬೆಲ್ ಡೈನಮ್ ಮಾಡಿದ, ಓಡಾಡಿದ ರೊಕ್ಕ ಮಾಡಬೇಕು ಅಂತ, ಅದರಿಂದ ನೆನೆಸ್ಲಿಲ್ಲ ಜನ. ಅವನು ವಿಮಾನಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲೋ ಒಂದ್ ಕಡೆ ಹಾರಬೇಕಾಗಿತ್ತು. ಆಗಿನ ಕಾಲದ ಕಂಪ್ಯೂಟರ್ ಇರಲಿಲ್ಲ. ಲಿಸ್ಟ್ ಮಾಡೋರು ಯಾರ್ಯಾರು ಬುಕ್ ಮಾಡ್ಯಾರ ಟಿಕೆಟು ಅಂತ. ಇವ ಲಾಸ್ಟ್ ಮಿನಿಟ್ ಹೋಗಲಿಲ್ಲ ವಿಮಾನಕ್ಕೆ. ಆ ವಿಮಾನಕ್ಕೆ ಆಕ್ಸಿಡೆಂಟ್ ಆಯ್ತು, ಇದ್ದವ್ರೆಲ್ಲ ಸತ್ತು ಹೋದ್ರು. ಆ ಲಿಸ್ಟ್ ನೋಡ್ಕೊಂಡು ಪೇಪರ್ನ ಮರುದಿವ್ಸ ಬಂತು, ಇವನು ಫೋಟೋ ಹಾಕಿದ್ರು, ಎನಿಮಿ ಆಫ್ ದ ಹ್ಯೂಮನ್ ಕೈಂಡ್ ಡೈಡ್ ಅಂತ, ಮನುಷ್ಯ ಜನಾಂಗದ ವೈರಿ ಸತ್ತು ಹೋದ ಅಂತ ಹಾಕಿದ್ರು. ಅಂದ್ರೆ ಇವ್ ಹೋಗ್ಯಾನ ವಿಮಾನದಾಗ ಅಂತ ಹೋಗಿಲ್ಲ ಇವ. ಅವ್ ಭಾಳ ಕೆಟ್ಟ ಅನಿಸ್ತು ಪೇಪರ್ನ ನೋಡಿದ್ರೆ. ನಮಗೂ ಹಂಗೆ ಅನಿಸ್ಲಿಕ್ಕಿಲ್ಲ. ಮರುದಿವ್ಸ ನಮ್ಮ ಫೋಟೋ ಹಾಕಿ ಸತ್ತಪ್ಪ ಕಡಿಕೆವ ಅಂತಂದ್ರೆ ಎಷ್ಟು ಕೆಟ್ಟ ಅನಿಸ್ತದೆ. ಒಂದ ಹಂಗ ನಾ 5 ದಿವ್ಸ ಮಾಡಿದ್ದೇನಾತು, ಜನ ನಾನು ಹೆಂಗ್ ನೆನೆಸ್ತಾರ ಸತ್ತ ಮೇಲೆ, ಮನುಷ್ಯರು ವೈರಿ ಏನ್ ನೆನೆಸ್ತಾರ, ಬೇಡ ಅಂದ. ಅವತ್ತಿನ ಗಳಿಸಿದ ರೊಕ್ಕ ಎಲ್ಲ ಹಾಕಿ ಒಂದು ನೊಬೆಲ್ ಪ್ರೈಸ್ ಕಮಿಟಿ ಏನ್ ಮಾಡಿದ, ಅದೇ ರೊಕ್ಕ ಕೊಟ್ಟ. ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದ್ರೆ ನೊಬೆಲ್ ಪ್ರಶಸ್ತಿ. ಇವತ್ತು ನೊಬೆಲ್ ಬಗ್ಗೆ ಯಾರು ತಿರಸ್ಕಾರದಿಂದ ಮಾತಾಡಂಗಿಲ್ಲ. ಅಂದ್ರೆ ಏನ್ ಅರ್ಥ ಆತು, ಪಡ್ಕೊಂಡಾಗ ಅವನು ಯಾರೂ ನೆನೆಸ್ಲಿಲ್ಲ, ಕೊಟ್ಟಾಗ ಯಾರೂ ಮರೆಯಲಿಲ್ಲ. ಎಂತ ಚಂದದ ನೋಡ್ರಿ ಜೀವನ ಮೌಲ್ಯ. ಪಡ್ಕೊಳ್ಳೋದಲ್ಲ ಬಹಳ ಸುಲಭ, ಸಂತೋಷ ಅನಿಸ್ತದೆ ಪಡ್ಕೊಂಡಾಗ. ಏನಾದ್ರು ಪಡ್ಕೊಂಡ ಸಂತೋಷ ಅನಿಸ್ತದೆ, ಆದ್ರೆ ನಿಜವಾಗಿ ಸಂತೋಷ ಇರೋದು ಕೊಡೋದ್ರಾಗತ್ತೆ. ಇದೊಂದು ದೊಡ್ಡ ಜೀವನ ಮೌಲ್ಯ.